ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 71ರಿಂದ 75. ರಾಜರಾಜಾರ್ಚಿತಾ ರಾಜ್ಞಿ ರಮ್ಯಾ ರಾಜೀವಲೋಚನ ರಂಜನೀ ರಮಣೀರಸ್ಯ ರಣತ್ಕಿಂಕಿಣಿ ಮೇಖಲಾ रमा राकेन्दुवदना रतिरूपा रतिप्रिया रक्षाकरी राक्षसघ्नी रामा रमणलम्पट काम्या कामकलारूपा कदम्बकुसुमप्रिया कल्याणी जगती कन्दा करुणारससागरा कलावती कलालापा कान्ता कादम्बरी प्रिया वरदा वामनयना वारुणी मदविह्वला विश्वाधिका वेदवेद्या विन्ध्याचलनिवासिनी विधात्री वेदजननी विष्णुमाया विलासिनी. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 71. ರಾಜರಾಜಾರ್ಚಿತಾ, ಮುಂದಿನ ನಾಮ ರಾಜ್ಞಿ. ಎರಡನ್ನ ಬಿಡಿಸಬಹುದು ಅಥವಾ ಸೇರಿಸ್ಕೋಬಹುದು. ರಾಜ ರಾಜ ಅರ್ಚಿತಾ, ಎಲ್ಲ ರಾಜರಿಂದಲೂ ಅರ್ಚಿಸಲ್ಪಡ್ತಾ ಇರೋಳು. ಯಾಕೆ? ಅವಳು ರಾಜ್ಞಿ, ಎಲ್ಲವನ್ನೂ ಬೆಳಗಿಸ್ತಾ ಇರ್ತಕ್ಕಂಥವಳು. ಅವಳನ್ನು ಬೆಳಗಿಸ್ತಕ್ಕಂಥದ್ದು ಇನ್ನೊಂದು ವಸ್ತು ಬೇಕಾಗಿಲ್ಲ. ಶ್ರೀ ಮಹಾರಾಜ್ಞಿ ಅಂತ ಹಿಂದೆ ಬಂದಿತ್ತು. ಇಬ್ಬರು ರಾಜರು ನಮಗೆ ಕಣ್ಣಿಗೆ ಕಾಣ್ತಾ ಇರೋರು ಯಾರಪ್ಪ ಅಂದರೆ ಸೂರ್ಯ ಮತ್ತು ಚಂದ್ರ. ಸೂರ್ಯ ಚಂದ್ರರಿಂದ ಅವಳು ಅರ್ಚಿಸಲ್ಪಡ್ತಾ ಇರೋಳು. ಇಡೀ ಜಗತ್ತಿಗೆ ಸೂರ್ಯ ಚಂದ್ರ ಬೆಳಕು ಕೊಡ್ತಾ ಇದ್ರೆ ಸೂರ್ಯ ಚಂದ್ರರಿಗೆ ಬೆಳಕು ಕೊಡ್ತಾ ಇರೋಳು ಅವಳು. ಹಾಗಾಗಿ ಸೂರ್ಯ ಚಂದ್ರರು ಈ ದೇವಿಯನ್ನು ಅರ್ಚನೆ ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಗಳಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಸೂರ್ಯಚಂದ್ರರು ಆರಾಧನೆ ಮಾಡ್ತಾ ಇರ್ತಕ್ಕಂತಹ ದೇವಿಯನ್ನೇ ಆರಾಧನೆ ಮಾಡಿದ್ರೆ ನಮಗೂ ಅಷ್ಟೇ ಶಕ್ತಿ ಉಂಟಾಗುತ್ತೆ. ರಮ್ಯಾ, ಅತ್ಯಂತ ರಮಣೀಯವಾಗಿರ್ತಕ್ಕಂಥವಳು, ಆನಂದ ಕೊಡ್ತಕ್ಕಂಥವಳು, ಆಕರ್ಷಿತಳಾಗಿರ್ತಕ್ಕಂಥವಳು. ರಾಜೀವಲೋಚನ, ರಾಜೀವ ಅಂದರೆ ಮೀನಿನಂತೆ, ಇನ್ನೊಂದರ್ಥ ಜಿಂಕೆಯಂತೆ, ಮತ್ತೊಂದರ್ಥ ಕಮಲದಂತೆ, ಕಮಲದ ಹೂವಿನಂತೆ. ಲೋಚನ ಅಂದರೆ ಕಣ್ಣುಳ್ಳವಳು. ಜಿಂಕೆಯಂತೆ ಕಣ್ಣುಳ್ಳವಳು, ಮೀನಿನಂತೆ ಕಣ್ಣುಳ್ಳವಳು, ಕಮಲದಂತೆ ಕಣ್ಣುಳ್ಳವಳು. ರಂಜನಿ, ಎಲ್ಲರನ್ನೂ ರಂಜಿಸುವವಳು. ಮನೋರಂಜನಿ, ಮನೋರಂಜನಾ ಕೇಳಿದ್ದೀವಿ. ಮನಸ್ಸಿಗೆ ಸದಾ ಆನಂದವನ್ನು ಕೊಡ್ತಕ್ಕಂಥವಳು. ನಮ್ಮ ಮನಸ್ಸು ಸದಾ ಆನಂದವಾಗಿರಬೇಕು ಅಂದರೆ ಆ ದೇವಿಯ ಆರಾಧನೆ ಮಾಡ್ತಾ ಇರಬೇಕು. ಯಾವುದಾದ್ರೂ ಒಂದು ಕ್ಷಣ ಆ ದೇವಿಯ ಆರಾಧನೆ ಮಾಡ್ತಿಲ್ಲ ಅಂದರೆ ಮನಸ್ಸು ಕಲ್ಮಶ ಆಗಿಬಿಡುತ್ತೆ, ಮನಸ್ಸು ದುಃಖದ ಕಡೆಗೆ ಹೊರಟೋಗುತ್ತೆ. ಅದಕ್ಕೆ ಆ ದೇವಿಯ ನಾಮವೂ ಆನಂದ, ಆ ದೇವಿಯ ಸ್ಥೂಲ ರೂಪ ನಾವೇನು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅದು ಕೂಡ ಆನಂದ. ಆ ದೇವಿಯ ಸಹಜ ನೈಜ ರೂಪವಾದ ಚೈತನ್ಯ ಆನಂದದಲ್ಲಿ ಆನಂದ. ರಮಣೀ, ಅತ್ಯಂತ ರಮಣೀಯವಾಗಿರ್ತಕ್ಕಂಥವಳು, ಅತ್ಯಂತ ಸುಂದರವಾಗಿರ್ತಕ್ಕಂಥವಳು. ಈ ಎಲ್ಲ ನಾಮಗಳು ಒಂದೇ ಅರ್ಥನೇ. ಅತ್ಯಂತ ಸುಂದರ, ಅತ್ಯಂತ ಆಕರ್ಷಕ, ಅತ್ಯಂತ ಆನಂದಕರ. ರಸ್ಯಾ, ರಸದಿಂದ ಕೂಡಿರುವವಳು. ಅವಳು ರಸದ ಸ್ವರೂಪ. ರಸೋ ವೈ ಸಹ ರಸಗಹ್ಯೇವಾಯಲ್ಲಬ್ಧ್ವಾನಂದೀ ಭವತಿ.
ಅವಳು ಆನಂದ ರಸದಿಂದ ಕೂಡಿರ್ತಕ್ಕಂಥವಳು. ಅದರಿಂದ ಅವಳಿಗೆ ಯಾವ ರೂಪವೂ ಇಲ್ಲ. ರಣತ್ ಕಿಂಕಿಣಿ ಮೇಖಲಾ. ರಣತ್ ಶಬ್ದ ಮಾಡ್ತಾ ಇರೋದು. ಕಿಂಕಿಣಿ ಅಂದರೆ ಗೆಜ್ಜೆ, ಮೇಖಲಾ ಅಂದರೆ ಡಾಬು. ಆಕೆ ಧರಿಸಿರ್ತಕ್ಕಂಥ ಡಾಬು, ಸೊಂಟದಲ್ಲಿರ್ತಕ್ಕಂಥ ಡಾಬು ಎರಡೂ ಕಡೆಗಳಲ್ಲಿ ಕಿರು ಗೆಜ್ಜೆ, ಅದು ನಾದ ಮಾಡ್ತಾ ಇದೆ. ಅವಳು ಹೆಜ್ಜೆ ಇಟ್ಟಾಗೆಲ್ಲ ಆ ನಾದ ಕೇಳಿಸ್ತಾ ಇದೆ. ಅತ್ಯಂತ ಹಿತಕರವಾಗಿರ್ತಕ್ಕಂಥ ನಾದ ಕೇಳಿಬರ್ತಾ ಇದೆ. ರಣತ್ ಕಿಂಕಿಣಿ ಮೇಖಲಾ. ಮುಂದಿನ ನಾಮ ರಮಾ. ಅತ್ಯಂತ ಸುಂದರವಾದ, ಅತ್ಯಂತ ಆನಂದವನ್ನು ಕೊಡ್ತಕ್ಕಂಥವಳು ರಮಾ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ರಾಕೇಂದು ವದನಾ. ರಾಕ ಅಂದರೆ ಹುಣ್ಣಿಮೆ, ರಾಕೇಂದು ಹುಣ್ಣಿಮೆಯ ಚಂದ್ರ, ವದನ ಮುಖ. ಹುಣ್ಣಿಮೆಯ ಚಂದ್ರನಂತೆ ಅತ್ಯಂತ ಕಾಂತಿಯುತವಾದ ಮುಖವನ್ನು ಉಳ್ಳವಳು. ಅವಳ ಮುಖ ಚಂದ್ರನಂತೆ ಹೊಳಿತಾ ಇದೆ. ರತಿರೂಪ. ಆ ರತಿಯನ್ನು ನೋಡಿದಾಗ ಎಲ್ಲರಿಗೂ ಇಷ್ಟೊಂದು ಸುಂದರವಾಗಿರೋರು ಹೇಗೆ ಸಾಧ್ಯ ಅಂತ ಅನಿಸ್ತಾ ಇತ್ತಂತೆ. ಆ ಸುಂದರವಾದ ರೂಪ ಹೇಗೆ ಬಂತು ಅಂದರೆ ಆ ದೇವಿಯ ಕೃಪೆಯಿಂದ. ಆ ರತಿಯ ಒಳಗಡೆ ಇದ್ದಿದ್ದು ಆ ದೇವಿನೇ. ಹಾಗಾಗಿ ಅಷ್ಟು ಸುಂದರವಾದ ರೂಪ. ರತಿರೂಪ, ಅತ್ಯಂತ ಸುಂದರವಾದ ರೂಪ ಉಳ್ಳವಳು. ರತಿಪ್ರಿಯ. ಆ ರತಿಗೆ ಅತ್ಯಂತ ಪ್ರಿಯಳಾದವಳು. ಆದ್ದರಿಂದಲೇ ರತಿ ತನ್ನ ಪತಿಯಾದ ಮನ್ಮಥನನ್ನು ಶಿವ ಮತ್ತು ಶಿವೆ ಅವರನ್ನು ಸೇರಿಸೋದಕ್ಕಾಗಿ ಕಳಿಸ್ಕೊಟ್ಲು. ಶಿವ ಮೂರನೇ ಕಣ್ಣನ್ನು ಬಿಟ್ಟು ಆ ಮನ್ಮಥನನ್ನು ಭಸ್ಮ ಮಾಡ್ದ. ನಂತರದಲ್ಲಿ ಆ ದೇವಿ ಕೃಪೆ ಮಾಡಿ ಮತ್ತೆ ಜನ್ಮವನ್ನು ಕೊಟ್ಟು ಭಂಡಾಸುರನನ್ನಾಗಿ ಮಾಡಿದ್ಲು. ಆ ರತಿಯನ್ನು ಕಂಡ್ರೆ ಅತ್ಯಂತ ಪ್ರೀತಿ. ರತಿಗೂ ಹಾಗೆ ಆ ದೇವಿಯನ್ನು ಕಂಡ್ರೆ ಅತ್ಯಂತ ಪ್ರೀತಿ. ಯಾರು ಆ ದೇವಿಯನ್ನು ಪ್ರೀತಿಸ್ತಾರೋ, ಆ ದೇವಿಯಲ್ಲಿ ಭಕ್ತಿ ಇಡ್ತಾರೋ ಅಂಥವರನ್ನ ಆ ದೇವಿ ಕೈ ಬಿಡದೆ ಪ್ರೀತಿಸ್ತಾನೇ ಇರ್ತಾಳೆ. ಇದರಿಂದ ಏನರ್ಥ ಆಗುತ್ತೆ? ನಾವು ದೇವಿಯ ಮೇಲಿಟ್ಟಿರ್ತಕ್ಕಂತಹ ಭಕ್ತಿ ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ. ಅದರ ಫಲ ಸಿಕ್ಕೇ ಸಿಗುತ್ತೆ. ರಕ್ಷಾಕರಿ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋದೇ ಅವಳು. ನಮ್ಮ ಹೃದಯದಲ್ಲೇ ಇದ್ದು ಎಲ್ಲವೂ ಅವಳಿಗೆ ತಿಳಿತಾ ಇದೆ. ಹಾಗಾಗಿ ನಾವು ಮತ್ತೆ ಏನು ನನಗಿಂಥದ್ದು ಬೇಕು ಅಂತ ಕೇಳ್ಕೋಬೇಕಾಗಿಲ್ಲ, ಅಥವಾ ನನಗಿಂಥದ್ದು ಬೇಡ ಅಂತ ಕೊರಗಬೇಕಾಗೂ ಇಲ್ಲ. ಆ ದೇವಿ ನಮ್ಮೊಳಗಡೆ ಇದ್ದಾಳೆ. ಅವಳು ಸದಾ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾಳೆ. ಅವಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ. ನಾವು ಮಾಡಬೇಕಾದದ್ದಿಷ್ಟೇ, ಆ ದೇವಿಯಲ್ಲಿ ಸತತವಾಗಿ ಭಕ್ತಿಯನ್ನು ಇಡಬೇಕು, ಸತತವಾಗಿ ಅವಳನ್ನು ಸ್ಮರಣೆ ಮಾಡ್ತಾ ಇರಬೇಕು. ರಾಕ್ಷಸಘ್ನಿ. ಸದಾ ಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಒಳಗಡೆನೇ ಇರ್ತಕ್ಕಂಥ ರಾಕ್ಷಸ ಗುಣಗಳು ನಾಶವಾಗುತ್ತವೆ. ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಭಾವನೆಗಳು ಪೂರ್ಣವಾಗಿ ಹೊರಟೋಗುತ್ತವೆ. ರಾಮ. ಆ ಹೆಸರು ಹೇಳ್ತಿದ್ದ ಹಾಗೇನೆ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ಹೋಗಿ ಇಡೀ ಮನಸ್ಸು ಶಾಂತವಾಗಿ ಬಿಡುತ್ತೆ. ಅದಕ್ಕೆ ಅವಳು ರಾಮ. ರಮಣ ಲಂಪಟ. ರಮಣ ಅಂದರೆ ಪತಿ, ಲಕ್ಷ್ಮೀ ರಮಣ ವಿಷ್ಣು, ಪಾರ್ವತಿ ರಮಣ ಶಿವ, ಲಂಪಟ ಸದಾ ಇಚ್ಛೆಯನ್ನು ಉಳ್ಳವಳು, ಪತಿಯಲ್ಲಿ ಸದಾ ಇಚ್ಛೆಯನ್ನು ಉಳ್ಳವಳು. ಪತಿಯೇ ಬೇಕು, ಇನ್ನೇನೂ ಬೇಡ ಅಂತ ತೀವ್ರ ಇಚ್ಛೆ ಉಳ್ಳವಳು. ಇನ್ನೊಂದರ್ಥ ರಮಣ ಲಂಪಟ, ಸದಾ ಭಕ್ತರ ಯೋಗಕ್ಷೇಮದಲ್ಲಿಯೇ ನಿರತಳಾಗಿರುವಂಥವಳು. ಯಾಕೆಂದರೆ ಅದೇ ಒಂದು ಆಟ ಆ ದೇವಿಗೆ. ಆ ದೇವಿಗೆ ಯಾವುದಪ್ಪ ಅಂದರೆ ಸೃಷ್ಟಿ ಮಾಡೋದು, ಭಕ್ತರನ್ನು ರಕ್ಷಣೆ ಮಾಡೋದು, ರಾಕ್ಷಸರನ್ನು ಸಂಹಾರ ಮಾಡೋದು, ಇದೇ ಒಂದು ಆಟ. ಈ ಆಟ ಬಹಳ ಇಷ್ಟ ಅವಳಿಗೆ. ಹಾಗಾಗಿ ಅವಳು ರಮಣ ಲಂಪಟ.
ಕಾಮ್ಯ, ನಾವು ಆಸೆ ಪಡಬೇಕಾಗಿರೋದು ಆ ದೇವಿ ಒಬ್ಬಳನ್ನೇ, ಇನ್ಯಾವ ಕಾಮನೆಯೂ ನಮಗಿರಬಾರ್ದು. ಒಂದು ಕಾಮನೆ ನಾವು ಇಟ್ಕೋಬಹುದು, ಯಾವುದು ಅಂದರೆ ಆ ದೇವಿಯನ್ನೇ ಪಡಿಬೇಕು ಅಂತ. ಅದರಿಂದ ಎಲ್ಲ ಜೀವಿಗಳು ಕಾಮಿಸಬೇಕಾಗಿರುವುದು ಒಂದನ್ನೇ, ಯಾವುದು ಅಂದರೆ ಆ ದೇವಿಯನ್ನು. ಕಾಮಕಲಾರೂಪ, ಕಾಮ ಅಂದರೆ ಇಲ್ಲಿ ಆತ್ಮ, ಕಲಾ ಅಂದರೆ ವಿದ್ಯೆ, ರೂಪ ಆತ್ಮವಿದ್ಯಾ ಸ್ವರೂಪಳಾಗಿರುವವಳು. ಯಾವಾಗ ನಮಗೆ ಆನಂದ ಉಂಟಾಗುತ್ತೆ? ಆತ್ಮವಿದ್ಯೆಯನ್ನು ಪಡೆದಾಗ. ಏನು ಆತ್ಮವಿದ್ಯೆ ಅಂದರೆ ಆ ದೇವಿ ನನ್ನಲ್ಲಿಯೇ ಇದ್ದಾಳೆ, ಆ ದೇವಿ ನನ್ನ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾಳೆ. ಕೊನೆಗೆ ಆ ದೇವಿಯಲ್ಲಿಯೇ ನಾನು ಸ್ಥಾನ ಪಡಿಬೇಕು, ಆ ದೇವಿಯಲ್ಲಿ ಒಂದಾಗಬೇಕು. ಇದು ಆತ್ಮವಿದ್ಯಾ. ಅವಳು ಆತ್ಮವಿದ್ಯಾ ಸ್ವರೂಪಳಾಗಿದ್ದಾಳೆ. ಕದಂಬ ಕುಸುಮ ಪ್ರಿಯ, ಕದಂಬ ವೃಕ್ಷ ಅಂತ ಸ್ವರ್ಗದಲ್ಲಿ ಇದೆಯಂತೆ. ಅದನ್ನು ಹೋಲ್ತಕ್ಕಂಥದ್ದು ಇಲ್ಲಿ ತೆಂಗಿನ ಮರ, ಈಚಲ ಮರ, ಹೀಗೆ. ಆ ಈಚಲ ಮರದ ಒಂದು ಪುಷ್ಪ ಅತ್ಯಂತ ಸುಗಂಧ ಭರಿತವಾಗಿರುತ್ತಂತೆ. ಅದು ಆ ದೇವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಕಲ್ಯಾಣಿ ಅಂದರೆ ಮಂಗಳ, ಶಿವಂ, ಶುಭಂ, ಭದ್ರಂ, ಕಲ್ಯಾಣಂ ಎಲ್ಲ ಒಂದೇ ಪದ. ಅವಳು ಮಂಗಳ ಸ್ವರೂಪಿ ಆಗಿರ್ತಕ್ಕಂಥವಳು. ಎಲ್ಲಿ ಮಂಗಳ ಕಾರ್ಯ ನಡೀತಾ ಇರುತ್ತೋ ಅಲ್ಲಿ ಅವಳು ಸದಾ ನೆಲೆಸಿರ್ತಾಳೆ. ಹಾಗಾಗಿ ನಾವು ಮಂಗಳ ಕಾರ್ಯಗಳಲ್ಲಿ ಸದಾ ನಿರತರಾಗಿರಬೇಕು. ಎಲ್ಲೆಲ್ಲಿ ಮಂಗಳ ಕಾರ್ಯ ನಡೀತಾ ಇರುತ್ತೋ ಅಲ್ಲಿ ಭಾಗವಹಿಸಬೇಕು. ನಾವು ನಮ್ಮ ಮನೆಗಳಲ್ಲೂ ಕೂಡ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಜಗತಿ ಕಂದ, ಕಂದ ಅಂತ ಮಕ್ಕಳನ್ನು ಕರಿತೀವಿ. ಯಾಕೆ? ಅವರು ಆನಂದವನ್ನು ಕೊಡ್ತಾ ಇರ್ತಾರೆ. ಯಾವ ತಾಯಿಗೆ ಮಕ್ಕಳು ಆನಂದ ಕೊಡಲ್ಲ ಹೇಳಿ? ಎಲ್ಲ ತಾಯಂದರಿಗೂ ಕೂಡ, ಎಲ್ಲ ಜೀವಿಗಳಿಗೂ ಕೂಡ ಮಕ್ಕಳು ಆನಂದವನ್ನು ಕೊಡ್ತಾರೆ. ಹಾಗೆ ಅವಳು ಈ ಜಗತ್ತಿಗೆ ಕಂದ, ಮಗುವಂತೆ ಆನಂದ ಕೊಡ್ತಕ್ಕಂಥವಳು. ಜಗನ್ಮಾತಾ ಕೇಳಿದ್ದೀವಿ, ಈಗ ಜಗತೀ ಕಂದ, ಇಡೀ ಜಗತ್ತಿಗೆ ಅವಳು ಮಗುವಂತೆ ಆನಂದವನ್ನು ಕೊಡ್ತಕ್ಕಂಥವಳು. ಹೇಗೆ ತಾಯಿ ಮಗುವನ್ನು ಪ್ರೀತಿಸ್ತಾಳೋ ಹಾಗೆ ನಾವು ಆ ದೇವಿಯನ್ನು ಪ್ರೀತಿಸಿದ್ದೇ ಆದರೆ ಆ ದೇವಿ ನಮಗೆ ಆನಂದವನ್ನು ಗ್ಯಾರಂಟಿ ಕೊಡ್ತಾಳೆ. ಕರುಣಾ ರಸಸಾಗರ, ಆ ದೇವಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣ ಅಂದರೆ ಕರುಣೆ. ಆ ಕರುಣೆ ಇರೋ ಹೊತ್ತಿಗೆ ನಾವು ಗೊತ್ತೋ ಗೊತ್ತಿಲ್ಲದೇನೋ ಇಷ್ಟೊಂದು ಪಾಪಗಳನ್ನೆಲ್ಲ ಮಾಡ್ತಾ ಇದ್ರೂ ಅವಳು ಕ್ಷಮಿಸ್ತಾ ಇರೋದು. ಆ ದೇವಿ ಅತ್ಯಂತ ಕರುಣಾಮಯಿ. ಅವಳನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಷ್ಟೊಂದು ಕರುಣೆಯನ್ನು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಜಗತಿ ಕಂದ, ಕರುಣಾ ರಸಸಾಗರ. ಒಂದು ಮಗುವಿನ ಗುಣ, ಇನ್ನೊಂದು ತಾಯಿಯ ಗುಣ, ಎರಡೂ ಹೇಳಿಬಿಟ್ಟಿದ್ದಾರೆ. ಶ್ಲೋಕ 74. ಕಲಾವತಿ, 16 ಕಲೆಗಳಿಂದ ಕೂಡಿರುವವಳು. ಕಲೆ ಅಂದರೆ ಗುಣ. ಷೋಡಶ ಕಲಾ ಪುರುಷ ಅಂತ ಶ್ರೀರಾಮಚಂದ್ರನನ್ನು ಕರೆಯೋದು. ದೇವಿಯನ್ನು ಷೋಡಶ ಕಲಾವತಿ. ಅವಳು 16 ಕಲೆಗಳಿಂದ ಕೂಡಿರುವವಳು, ವಿದ್ಯೆಯಿಂದ ಕೂಡಿರುವವಳು. ಈ ಹಿಂದೆ ಬಂದಿದೆ ಚತುಷ್ಷಷ್ಟಿ ಕಲಾ. ಅವಳು 64 ವಿದ್ಯೆಯನ್ನು ಹೊಂದಿರುವವಳು. 64 ವಿದ್ಯೆಯನ್ನು ತನ್ನ ಭಕ್ತರಿಗೂ ಕೂಡ ಕೊಡ್ತಕ್ಕಂಥವಳು. ಹಾಗಾಗಿ ಅವಳು ಕಲಾವತಿ. ಕಲಾಲಾಪ, ಸರಸ್ವತಿ ವೀಣೆಯನ್ನು ನುಡಿಸ್ತಾ ಇರ್ತಾಳಂತೆ ಮತ್ತು ಗಾನ ಮಾಡ್ತಾ ಇರ್ತಾಳೆ. ಅದನ್ನು ಕೇಳಿ ಆ ದೇವಿ ಅತ್ಯಂತ ಸಂತೋಷದಿಂದ ಆಲಾಪ ಮಾಡ್ತಾಳಂತೆ, ಆ ಅಂತ. ಆಗ ಆ ತುಟಿಯಿಂದ ಹೊರಹೊಮ್ಮತಕ್ಕಂಥ ಕೆಲವು ಆಲಾಪಗಳು ಎಷ್ಟು ಆನಂದಮಯವಾಗಿರುತ್ತೆ ಅಂದರೆ ಅದನ್ನು ಕೇಳಿ ಸರಸ್ವತಿಗೆ ತುಂಬ ನಾಚಿಕೆ ಆಗುತ್ತಂತೆ. ನಾನು ಗಂಟೆಗಟ್ಟಲೆ ವೀಣೆ ನುಡಿಸ್ತಾ ಇದ್ದೆ, ಹಾಡು ಹಾಡ್ತಾ ಇದ್ದೆ, ಇದು ಏನಕ್ಕೂ ಪ್ರಯೋಜನ ಇಲ್ಲ, ಇದು ಕೇವಲ ಶಬ್ದ. ಆದರೆ ದೇವಿಯ ಆ ಆಲಾಪ ಎಷ್ಟು ನಾದಮಯ, ಎಷ್ಟು ಆನಂದಮಯ ಅಂತ ವೀಣೆ ಪಕ್ಕಕ್ಕಿಟ್ಟು ಆ ದೇವಿಗೆ ಶರಣಾಗ್ತಾಳಂತೆ. ಇದು ಕಲಾಲಾಪ. ಆ ದೇವಿಯಿಂದ ಹೊರಹೊಮ್ಮತಕ್ಕಂಥ ಆಲಾಪವೇ ಅತ್ಯಂತ ಶ್ರೇಷ್ಠವಾದ ಆನಂದ ತಂದುಕೊಡುವಂತಹ ವಿದ್ಯೆ. ಯಾವ ವಿದ್ಯೆ ನಮಗೆ ಆನಂದ ಕೊಡೋದಿಲ್ವೋ ಆ ವಿದ್ಯೆ
ವ್ಯರ್ಥ. ಕಾಂತ, ಕಾಂತ ಅಂತಂದರೆ ಹೆಂಡತಿ ಅಂತ, ಪತ್ನಿ ಅಂತ. ಅವಳು ಶಿವಕಾಂತ, ಅತ್ಯಂತ ಶ್ರೇಷ್ಠಳಾದ ಪತ್ನಿ, ಪತಿವ್ರತೆ, ಸದಾ ಪತಿಯ ಯೋಗಕ್ಷೇಮವನ್ನೇ ನೋಡ್ಕೊಳ್ತಾ ಇರ್ತಕ್ಕಂಥವಳು, ಪತಿಯಲ್ಲಿ ಒಂದಾಗಿ ಬಿಟ್ಟಿರುವವಳು ಅಂತ ಅರ್ಥ. ಮತ್ತೊಂದು ಅರ್ಥ ಅತ್ಯಂತ ಕಾಂತಿಯುಕ್ತಳಾಗಿರುವವಳು. ಅವಳನ್ನು ಬಿಟ್ಟರೆ ಇನ್ಯಾರೂ ಅಷ್ಟು ಕಾಂತಿಯುಕ್ತವಾಗಿ ಇಲ್ಲವೇ ಇಲ್ಲ. ಚಂದ್ರನಿಗೂ ಮೀರಿರ್ತಕ್ಕಂಥ ಅತ್ಯಂತ ಕಾಂತಿಯುಕ್ತವಾಗಿ ಇರ್ತಕ್ಕಂಥವಳು ಆ ದೇವಿ. ಕಾದಂಬರಿ ಪ್ರಿಯ, ಕಾದಂಬರಿ ಅಂತಂದರೆ ಸರಸ್ವತೀ ದೇವಿ ಅಂತ. ಆ ಶಾರದಾ ದೇವಿಯನ್ನು ಕಂಡ್ರೆ ಅತ್ಯಂತ ಇಷ್ಟ. ಹಾಗೆ ಆ ಸರಸ್ವತೀ ದೇವಿಗೂ ಕೂಡ ಲಲಿತೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ಸರಸ್ವತೀ ದೇವಿ ವೀಣೆ ನುಡಿಸಿ ಗಾನ ಮಾಡಿ ಆ ದೇವಿಯನ್ನು ರಂಜಿಸ್ತಾಳೆ. ನಂತರ ಆ ದೇವಿಯಲ್ಲಿಯೇ ಹೋಗಿ ಐಕ್ಯಳಾಗಿ ಬಿಡ್ತಾಳೆ ಅಂತ ಒಂದರ್ಥ. ಮತ್ತೊಂದರ್ಥ, ಕದಂಬ ವೃಕ್ಷದಲ್ಲಿ ಬಿಡ್ತಕ್ಕಂಥ ಆ ಹಣ್ಣುಗಳು, ಅದರಿಂದ ರಸ ತೆಗೆದು ಆ ದೇವಿಗೆ ನೈವೇದ್ಯ ಮಾಡ್ತಾರೆ. ಅದು ಅವಳಿಗೆ ಬಹಳ ಇಷ್ಟ ಅಂತ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ವರದ, ತನ್ನ ಭಕ್ತರಿಗೆ ಸದಾ ವರವನ್ನು ಕೊಡ್ತಕ್ಕಂಥವಳು. ಯಾರು ಆ ದೇವಿಯನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅಂಥವರಿಗೆ ಅವಳು ವರವನ್ನು ಕೊಡ್ತಾಳೆ. ವಾಮನಯನ, ವಾಮ ಅತ್ಯಂತ ಸುಂದರ, ನಯನ ಕಣ್ಣುಗಳು ಉಳ್ಳವಳು, ಅತ್ಯಂತ ಸುಂದರ ಕಣ್ಣುಗಳನ್ನು ಉಳ್ಳವಳು. ಮೀನಾಕ್ಷಿ, ಕಮಲಾಕ್ಷಿ, ಹರಿಣಾಕ್ಷಿ. ಈ ಹಿಂದೆ ಕಣ್ಣುಗಳ ವಿವರಣೆ ಸಾಕಷ್ಟು ಬಂದಿದೆ. ಹಾಗಾಗಿ ಮುಂದಿನ ನಾಮ ವಾರುಣಿ ಮದವಿಹ್ವಲ. ತಂತ್ರಶಾಸ್ತ್ರದ ಪ್ರಕಾರ ಒಂದು ಅರ್ಥ ವಾರುಣಿ ಮದ ವಿಹ್ವಲ. ಆ ದೇವಿ ವರ್ಣಸ್ವರೂಪವಾಗಿರ್ತಕ್ಕಂಥ ರಸವನ್ನು ಪಾನ ಮಾಡಿ ನಂತರ ಶತ್ರುಗಳನ್ನು ಸಂಹಾರ ಮಾಡ್ತಾಳೆ ಅನ್ನೋದು ಒಂದು. ಮತ್ತೊಂದು ಅರ್ಥ, ಆ ವರುಣನ ಕೃಪೆಯಿಂದ ಸಮುದ್ರ ತುಂಬಿರುತ್ತೆ. ಆ ಸಮುದ್ರದಲ್ಲಿ ಭಯಂಕರ ಜೀವಿಗಳೆಲ್ಲ ವಾಸ ಮಾಡ್ತಾ ಇರುತ್ತವೆ. ಭಯಂಕರ ಅಲೆಗಳು ಬರ್ತಾ ಇರುತ್ತವೆ. ಇವು ಯಾವಕ್ಕೂ ಅವಳು ಲೆಕ್ಕಿಸದೆ ವಿಚಲಿತಗೊಳ್ಳದೆ ಇರುವವಳು. ಸಮುದ್ರದಲ್ಲಿ ಎಂಥ ಭಯಂಕರ ಅಲೆಗಳಾದರೂ ಇರಲಿ, ಭಯಂಕರ ಜೀವಿಗಳಾದರೂ ಇರಲಿ, ಅವಳಿಗೆ ಯಾವ ಭಯವೂ ಇಲ್ಲ. ಮುಂದೆ ವಿಶ್ವಾಧಿಕ, ಈ ಪ್ರಪಂಚವನ್ನು ಮೀರಿರ್ತಕ್ಕಂಥವಳು. ನಮ್ಮ ದೇಹವನ್ನು ತಗೊಂಡ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅನ್ನೋದೊಂದು ಪ್ರಪಂಚ, ಅಂತರ್ಪ್ರಪಂಚ. ಇದನ್ನು ಮೀರಿರ್ತಕ್ಕಂಥ ಸಾಕ್ಷಿ ಸ್ವರೂಪಳಾದ ಚೈತನ್ಯ. ಇನ್ನು ಹೊರಗಡೆ ಬಾಹ್ಯ ಪ್ರಪಂಚ ತಗೊಂಡ್ರೆ ಸಮಷ್ಟಿ ಪ್ರಪಂಚ ತಗೊಂಡಾಗ ಆಕಾಶ ವಾಯು ಅಗ್ನಿ ಜಲ ಪೃಥಿವಿ ಸ್ಥೂಲ ಮಹಾಭೂತಗಳು, ಸೂಕ್ಷ್ಮ ಪ್ರಪಂಚ ಕಾರಣ ಪ್ರಪಂಚ, ಅದಕ್ಕೂ ಮೀರಿರ್ತಕ್ಕಂಥ ಆ ಈಶ್ವರನಿಗೂ ಮೀರಿರ್ತಕ್ಕಂಥ ಬ್ರಹ್ಮಸ್ವರೂಪಳು ಆ ದೇವಿ. ವಿಶ್ವ ತೈಜಸ ಪ್ರಾಜ್ಞ ಮೀರಿರ್ತಕ್ಕಂಥ ತುರಿಯ ಅಂತಕ್ಕಂಥ ಶಕ್ತಿ ಅಥವಾ ಚೈತನ್ಯ. ಕೊನೆಗೆ ಅದಕ್ಕೂ ಕೂಡ ಮೀರಿರ್ತಕ್ಕಂಥ ಯಾವ ನಾಮವೂ ಇಲ್ಲದ ಆ ಚೈತನ್ಯ ಸ್ವರೂಪಳು. ಇನ್ನು ಹೊರಗಡೆ ಇರತಕ್ಕಂಥ ಪ್ರಪಂಚ ವಿರಾಟ್, ಹಿರಣ್ಯಗರ್ಭ, ಈಶ್ವರ, ಈ ಮೂರನ್ನೂ ಮೀರಿರ್ತಕ್ಕಂಥ ಬ್ರಹ್ಮಸ್ವರೂಪ. ಕೊನೆಗೆ ಬ್ರಹ್ಮ ಅಂತಲೂ ಹೇಳೋಕ್ಕಾಗದೇ ಇರತಕ್ಕಂಥ ಅನಿರ್ವಚನೀಯಳು. ವೇದ ವೇದ್ಯ, ಆ ತಾಯಿಯನ್ನು ಹೇಗೆ ನಾವು ನಮ್ಮಲ್ಲಿ ಅನುಭವಿಸಬಹುದು, ಅವಳ ಇರುವಿಕೆಯನ್ನು ಹೇಗೆ ನಾವು ಅನುಭವ ಮಾಡ್ಕೋಬಹುದು ಅಂದರೆ ವೇದದಿಂದ. ವೇದದ ಮಂತ್ರಗಳು, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಮಂತ್ರಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದ ಮಂತ್ರಗಳು. ಮೊದಲು ವೇದ ಮಂತ್ರಗಳನ್ನು ಅನುದಾತ್ತ ಉದಾತ್ತ ಸ್ವರಿತ ಹೀಗೆ ಸ್ವರಗಳ ಸಹಿತ ಚೆನ್ನಾಗಿ ಉಚ್ಚಾರಣೆ ಮಾಡ್ತಾ
ನಂತರ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ಅರ್ಥವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಪಡ್ಕೋಬಹುದು. ಆ ದೇವಿಯ ನೈಜ ಸ್ವರೂಪವಾದ ಆನಂದದ ಅನುಭವ ಮಾಡ್ಕೋಬಹುದು. ಹಾಗಾಗಿ ಅವಳನ್ನು ತಿಳ್ಕೋಬಹುದು ಅಂದರೆ ಯಾವುದರಿಂದ? ವೇದದಿಂದ ತಿಳ್ಕೋಬಹುದು. ಅಂದರೆ ಆನಂದದ ಅನುಭವವನ್ನು ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ನಂತರ ವೇದಾಂತದಿಂದ ಅನುಭವ ಮಾಡ್ಕೋಬಹುದು. ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನೇತಿ. ಭೃಗು ಮಹರ್ಷಿಗಳು ತಮ್ಮ ತಂದೆಯವರ ಬಳಿಯಲ್ಲಿ ಹೋಗಿ ಬ್ರಹ್ಮನನ್ನು ಉಪದೇಶಿಸಬೇಕು ಅಂತ ಕೇಳಿದಾಗ ವರುಣ ತಪಸ್ಸು ಮಾಡುವಂತೆ ಹೇಳಿ ನಂತರ ತಪಸ್ಸಿನಿಂದ ಭೃಗು ಮಹರ್ಷಿಗಳು ತಿಳ್ಕೊಳ್ತಾರೆ. ಆನಂದಾಧೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇ ನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂವಿಶಂತಿ. ಆನಂದವೇ ಬ್ರಹ್ಮ, ಆನಂದಂ ಬ್ರಹ್ಮೇತಿ ವ್ಯಜಾನಾತ್. ಇದೇ ಸತ್ಯವಾಗಿರ್ತಕ್ಕಂಥ ನಿತ್ಯವಾಗಿರ್ತಕ್ಕಂಥ ಜ್ಞಾನ. ವಿಂಧ್ಯಾಚಲ ನಿವಾಸಿನಿ. ವಿಂಧ್ಯ ಅಂತಕ್ಕಂಥ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವಳು ಆ ದೇವಿ. ಮೊದಲು ತಪಸ್ಸು ಮಾಡಬೇಕಾದ್ರೆ ಈ ವಿಂಧ್ಯ ಪರ್ವತವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತಪಸ್ಸು ಮಾಡ್ತಾಳೆ ಅನ್ನೋದು ಒಂದು. ದೇವಿ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿ ನಂತರ ವಿಂಧ್ಯ ಪರ್ವತದಲ್ಲಿ ನೆಲೆಸಿರ್ತಾಳೆ ಅಂತ ವರ್ಣನೆ ಹೇಳ್ತಾರೆ. ಹಾಗಾಗಿ ವಿಂಧ್ಯ ಪರ್ವತದಲ್ಲಿ ಅವಳು ಸದಾ ನೆಲೆಸಿರ್ತಾಳೆ. ವಿಧಾತ್ರಿ. ವಿಧಾತ ಬ್ರಹ್ಮ, ವಿಧಾತ್ರಿ. ಆ ಬ್ರಹ್ಮ ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಹಿಂದೆ ಬಂದಿದೆ. ಈ ದೇವಿಯೇ ಸೃಷ್ಟಿ ಮಾಡುವಾಗ ಬ್ರಹ್ಮನ ರೂಪವನ್ನು ಧರಿಸ್ತಾಳೆ. ಹಾಗಾಗಿ ಅವಳು ವಿಧಾತ್ರಿ. ವೇದ ಜನನಿ. ಈ ವೇದ ಎಲ್ಲ ಹುಟ್ಕೊಂಡಿರೋದು ಯಾರಿಂದ? ದೇವಿಯಿಂದ. ಯಾವ ಮನುಷ್ಯರೂ ವೇದವನ್ನು ಸೃಷ್ಟಿ ಮಾಡಿಲ್ಲ. ಈ ವೇದಕ್ಕೆ ಮಾತೆ ಯಾರು? ಲಲಿತಾದೇವಿ, ವೇದ ಮಾತಾ. ವೇದಾಭ್ಯಾಸವನ್ನು ಎಲ್ಲರೂ ಮಾಡಿ ಕೃತಾರ್ಥರಾಗಿ ಅಂತ ಹೇಳ್ತಾ ಇರೋದು. ವಿಷ್ಣು ಮಾಯಾ ವಿಲಾಸಿನಿ. ಸೃಷ್ಟಿ ಮಾಡೋದು, ರಕ್ಷಣೆ ಮಾಡೋದು, ಸಂಹಾರ ಮಾಡೋದು ಇದು ಒಂದು ಮಾಯೆ. ಆ ದೇವಿ ಮಾಡ್ತಾ ಇರ್ತಕ್ಕಂಥ ಅಥವಾ ಆಡ್ತಾ ಇರ್ತಕ್ಕಂಥ ಒಂದು ಆಟ, ಇದು ಮಾಯಾ ಸ್ವರೂಪ. ದೈವೀ ಹೇಷ ಮಮ ಮಾಯಾ ದುರತ್ಯಯ. ಅವಳು ವಿಷ್ಣು ಮಾಯೆ ಅಥವಾ ಯೋಗ ಮಾಯೆ ಅಂತ ಒಂದು ಮಾಯಾಶಕ್ತಿ ಸ್ವರೂಪಳಾಗಿದ್ದುಕೊಂಡು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾ ಇದ್ದಾಳೆ. ಅದಲ್ಲದೆ ನಮ್ಮ ಅಂತಃಕರಣದಲ್ಲಿ ಮನಸ್ಸು ಅನ್ನೋದನ್ನು ಸ್ಥಾಪನೆ ಮಾಡಿಕೊಳ್ಳುವ ಹಾಗೆ ಮಾಡಿ ಅದರಲ್ಲಿ ಕಲ್ಮಶಗಳನ್ನು ನಾವೆಲ್ಲ ಉಂಟು ಮಾಡಿಕೊಳ್ಳೋ ಹಾಗೆ ಮಾಡ್ತಾ ಇರೋದು ಒಂದು ಮಾಯಾಶಕ್ತಿ. ಯಾರು ಈ ಮಾಯೆಯಿಂದ ಹೊರಬಂದು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೋ ಆಗ ಈ ಮಾಯೆ ಅನ್ನೋದು ಹೊರಟೋಗುತ್ತೆ. ಆಗ ಶುದ್ಧ ಅಂತಃಕರಣ ಶುದ್ಧ ಚೈತನ್ಯದಿಂದ ಕೂಡಿರುತ್ತೆ. ಅದೇ ನಾವು ಮಾಡಬೇಕಾಗಿರ್ತಕ್ಕಂಥ ಸಾಧನೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ಕಳ್ಕೋಬೇಕು, ಮಾಯೆಯನ್ನು ಕಳ್ಕೋಬೇಕು. ಆಗ ನಮಗೆ ಆಗ್ತಕ್ಕಂಥ ಆನಂದ ನಾವು ಊಹೆ ಕೂಡ ಮಾಡೋದಕ್ಕಾಗಲ್ಲ. ಅಷ್ಟು ಆನಂದ ಉಂಟಾಗತ್ತೆ, ಅನಂತ ಆನಂದ. ಅದನ್ನು ಅನುಭವಿಸ್ಬೇಕು ನಾವೆಲ್ಲ.